ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಶೃಂಗೇರಿಯ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಎಸ್, ರಾಜೇಗೌಡರಿಗೆ ಇದೀಗ ಶಾಸಕ ಸ್ಥಾನ ಹೋಗುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ 2023ರಲ್ಲಿ ಇವರಿಗೆ ಅಂಚೆ ಮತಗಳು ಏನು ಬಂದಿದ್ವು, ಆ ಅಂಚೆ ಮತಗಳ ವಿಚಾರದಲ್ಲಿ, ಎಣಿಕೆ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ಅವರು ಕೋರ್ಟ್ನ ಮೆಟ್ಟಿಲೇರಿರ್ತಾರೆ. ಇದೀಗ ಕೋರ್ಟ್, ಮಾನ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆದೇಶ ಮಾಡಿರುವಂಥದ್ದು, ಇವರಿಗೆ ಬಂದಂತಹ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಿ ಮತ್ತೊಮ್ಮೆ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಕರ್ನಾಟಕದ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಜೀವರಾಜ್ ಅಂದರೆ ಬಿಜೆಪಿ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರ ವಿರುದ್ಧವಾಗಿ ಸ್ಪರ್ಧಿಸಿದಂಥ ಬಿಜೆಪಿ ಅಭ್ಯರ್ಥಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಆದೇಶ ಬಂದಿರುವಂಥದ್ದು, ಅವರಿಗೆ ಬಂದಿದ್ದಂತಹ ಅಂಚೆ ಮತಗಳ ಮರು ಎಣಿಕೆ ಮಾಡಿ ಮತ್ತೊಮ್ಮೆ ಫಲಿತಾಂಶವನ್ನು ಪ್ರಕಟಿಸಬೇಕು ಅನ್ನುವಂಥದ್ದು. ಏನು ಇವರಿಗೆ ಬಂದಿದ್ದಂಥ ಅಂಚೆ ಮತಗಳು 1811. ಇದರಲ್ಲಿ ಚುನಾವಣಾಧಿಕಾರಿಗಳು 279 ಅಂಚೆ ಮತಗಳನ್ನು ತಿರಸ್ಕಾರ ಮಾಡಿರ್ತಾರೆ. ಮತ್ತು ಇಬ್ಬರಿಗೂ ಇದ್ದಂತಹ ಒಂದು ಅಂತರ ಇಟ್ ಇಸ್ ಕೇವಲ 200 ಅಂಚೆ ಮತಗಳು. ಹೀಗಾಗಿ ಇದರಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಮರು ಎಣಿಕೆ ಆಗಲೇಬೇಕು ಅನ್ನುವಂಥ ಅರ್ಜಿಯನ್ನು ಬಿಜೆಪಿ ಅಭ್ಯರ್ಥಿ ಹಾಕಿರ್ತಾರೆ. ಹೀಗಾಗಿ ಅವರ ಒಂದು ಅರ್ಜಿಯನ್ನು ಪುರಸ್ಕರಿಸಿರುವಂಥ ಕೋರ್ಟ್ ಈ 200 ಮತಗಳ ಏನು ವ್ಯತ್ಯಾಸ ಏನಿದೆ ಆ ಮರು ಎಣಿಕೆ ಮಾಡಬೇಕು ಮತ್ತು ತಿರಸ್ಕೃತವಾಗಿರುವಂಥ 279 ಮತಗಳನ್ನು ಕೂಡ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಆದೇಶ, ಇದು 2 ವಾರದ ಒಳಗಡೆಯೇ ಆಗಬೇಕು ಅನ್ನುವಂಥ ಆದೇಶವನ್ನು ಈಗ ಹೈಕೋರ್ಟ್ ಕೊಟ್ಟಿರುವಂಥದ್ದು. ಒಂದರ್ಥದಲ್ಲಿ ರಾಜೇಗೌಡರಿಗೆ ಒಂದು ಸ್ವಲ್ಪ ತಲೆನೋವಾದಂಗೆ ಕಾಣಿಸ್ತಾ ಇದೆ. ಈ ಮಧ್ಯೆ ರಾಜೇಗೌಡ ಅವರ ಪರ ವಕೀಲರಾದಂಥ KN ಫಣೀಂದ್ರ ಅವರು ಏನು ಹೇಳ್ತಾರೆ, ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗಬೇಕು, ಹೀಗಾಗಿ ನನಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ರಾಜೇಗೌಡರ ಪರವಾದಂಥ ವಕೀಲರು ಮನವಿಯನ್ನು ಮಾಡ್ತಾರೆ. ಹೈಕೋರ್ಟ್ ಅದನ್ನು ಕೂಡ ಪುರಸ್ಕರಿಸಿದೆ ಹೈಕೋರ್ಟ್. ಹೀಗಾಗಿ 2 ವಾರಗಳ ಕಾಲ ಸ್ಟೇ ಕೊಟ್ಟಿದೆ ತನ್ನದೇ ಆದೇಶಕ್ಕೆ ಹೈಕೋರ್ಟ್. ಏನು ಈ ಮರು ಮತ ಎಣಿಕೆ ಮತ್ತೆ ಆಗಬೇಕು ಅನ್ನುವಂಥ ಆದೇಶ ಏನಿತ್ತು ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅಂದರೆ ಇನ್ನೊಂದು 2 ವಾರಗಳ ಕಾಲದಲ್ಲಿ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ, ಅಪೀಲ್ ಮಾಡೋದಕ್ಕೆ ಅವಕಾಶ ಇದೆ ರಾಜೇಗೌಡರಿಗೆ. ಅಲ್ಲೂ ಕೂಡ ಇಫ್ ಇನ್ ಕೇಸ್ ಸುಪ್ರೀಂ ಕೋರ್ಟ್ನಲ್ಲೂ ಈ ಒಂದು ವಿಚಾರಕ್ಕೆ ತಡೆ ಅಂದರೆ ಸ್ಟೇ ಸಿಗದೇ ಇದ್ದರೆ, ಏನು ಆದೇಶ ಕೊಟ್ಟಿದೆ ಹೈಕೋರ್ಟ್ ಅದರ ಪ್ರಕಾರ ಇವರು ಮತ್ತೆ ಅವರ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಬೇಕು. ತಿರಸ್ಕೃತವಾಗಿರುವಂಥ ಮತಗಳನ್ನು ಮರುಪರಿಶೀಲನೆ ಮಾಡಿ, ಮರು ಎಣಿಕೆ ಮಾಡಿ, ಹೊಸದಾದಂತಹ ತೀರ್ಪು ಅಂದರೆ ಮತ್ತೆ ಏನಿದೆ ಫಲಿತಾಂಶ ಅದನ್ನು ಪ್ರಕಟಣೆ ಮಾಡಬೇಕಾಗಲೇಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಹಾಗಾದರೆ ರಾಜೇಗೌಡರ ಶಾಸಕ ಸ್ಥಾನ ಹೋಗತ್ತಾ, ಏನಾಗತ್ತೆ, ಏನಾಗಿದೆ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಇಲ್ಲವಾ ಎಲ್ಲವೂ ಸರಿ ಇದ್ದರೆ ರಾಜೇಗೌಡರಿಗೆ ಅವರಿಗೆ ಶಾಸಕ ಸ್ಥಾನ ಮುಂದುವರಿಯುತ್ತೆ, ಅವರ ಜಯವನ್ನು ಎತ್ತಿ ಹಿಡಿಯುವಂತಹ ಕೆಲಸ ಆಗುತ್ತಾ, ಇಲ್ಲವಾ BJP ಅಭ್ಯರ್ಥಿ ಏನಾದರೂ ಶಾಸಕರಾಗ್ತಾರಾ, ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.